ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಮನು ಲಾಗ್ಸ್. ಫ್ರೆಂಡ್ಸ್ ಎಲ್ಲ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಿ, ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವತ್ತು ರಾಗಿ ಹಾಲ್ಬಾಯಿ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀವಿ. ಬನ್ನಿ ಹೇಗೆ ಮಾಡ್ದು ಅಂತ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, 6 ಲೋಟ ರಾಗಿನ ತೊಗೊಂಡಿದ್ದೀವಿ. 6 ಲೋಟ ರಾಗಿನ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಅಮ್ಮ ಕ್ಲೀನ್ ಮಾಡಿಕೊಟ್ಟಿದ್ರು. ಕ್ಲೀನ್ ಮಾಡ್ಕೊಂಬಿಟ್ಟು ಅದನ್ನು 6ರಿಂದ 7 ಗಂಟೆ ಚೆನ್ನಾಗಿ ನೆನೆಯೋಕ್ಕಿಡಬೇಕು. ನೀರು ಹಾಕಿ ನೆನೆಸಿದ್ದೀವಿ ನೋಡಿ. 6ರಿಂದ 7 ಗಂಟೆ ನೋಡಿ. ರಾಗಿ ತುಂಬ ಚೆನ್ನಾಗಿ ನೆಂದಿದೆ. ಈ ರಾಗಿನ ನೀಟಾಗಿ ಸೋಸ್ಕೊಬೇಕು. ಸೇಮ್ ಈ ಹೇಗೆ ರಾಗಿ 6 ಲೋಟ ತಗೊಂಡಿದ್ವಿ ಅದೇ ಲೋಟದಲ್ಲಿ ಮೆಷರ್ಮೆಂಟಲ್ಲಿ ತೆಂಗಿನಕಾಯಿ 6 ಲೋಟ ತೆಂಗಿನಕಾಯಿನ ತೊಗೋಬೇಕು. ಈ ಥರ ತೆಂಗಿನಕಾಯಿನ ಹೋಳನ್ನ ಪೀಸ್ ಮಾಡ್ಕೊಂಬಿಟ್ಟು ಅದನ್ನು ನೋಡಿ ಪೀಸ್ ಮಾಡ್ತಾ ಇದ್ದಾಳೆ ಅಪೂರ್ವ. ಇದನ್ನು 6 ಲೋಟ ತೆಂಗಿನಕಾಯಿನ ಸೇಮ್ ಮೆಷರ್ಮೆಂಟ್ ಲೋಟದಲ್ಲಿ 6 ಲೋಟ ತೆಂಗಿನಕಾಯಿ ಪೀಸ್ ತಗೊಂಡಿದ್ದೀವಿ. ಈ ತೆಂಗಿನಕಾಯಿ ಪೀಸ್ನ ಈಗ ತೆಂಗಿನಕಾಯಿ ಮತ್ತು ರಾಗಿನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ 6 ಲೋಟ. ಈಗ 1 ಲೋಟಕ್ಕೆ 3 ಲೋಟ ನೀರಂತೆ ರಾಗಿನ ರುಬ್ಬಬೇಕು. ಹಾಗೆ ಸೇಮ್ ತೆಂಗಿನಕಾಯಿನೂ ರುಬ್ಬಬೇಕು. ಈಗ 1 ಲೋಟ ರಾಗಿಗೆ 3 ಲೋಟ ನೀರು, ಒಂದು ಸಲ 1.5 ಲೋಟ, ನೆಕ್ಸ್ಟ್ 1.5 ಲೋಟ ಸೇಮ್ ರಾಗಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಈ ಥರ ರಸ ತೆಕ್ಕೋಬೇಕು ನೋಡಿ. ಪುನೀತ್ ಅಣ್ಣ ಫುಲ್ ಲಾಸ್ಟ್ವರೆಗೂ ತುಂಬ ಹೆಲ್ಪ್ ಮಾಡ್ದ. ಅಪೂರ್ವನು ಎಲ್ಲ ಮಾಡಿದ್ಲು ಕೆಲಸನ. ನನಗೂ ಶರೀನ ಇಟ್ಕೊಳ್ಳೋಕ್ಕಾಗಿದ್ನ. ಅಪೂರ್ವ ಎಲ್ಲ ರುಬ್ಬಿದ್ದಲ್ಲ ಅಪೂರ್ವ. ಪುನೀತ್ ಅಣ್ಣ ಎಲ್ಲ ಹಿಂಡಿ ರಸ ತೆಕ್ಕೊಟ್ಟ ಚೆನ್ನಾಗಿ. ಈ ಥರ ರುಬ್ಕೊಬಿಟ್ಟು ರಾಗಿನ 1.5 ಲೋಟ ನೀರು ಹಾಕಿ ಚೆನ್ನಾಗಿ ಮಿಕ್ಸಿಲಿ ರುಬ್ಕೊಬಿಟ್ಟು ಅದನ್ನು ನೀಟಾಗಿ ಸೋಸ್ಕೋಬೇಕು. ಈ ಥರ ಜಾಳರಿ ಮಾಡ್ಕೋಬೇಕು. ಜರಡಿರಿ ರಸನ ತೆಕ್ಕೋಬೇಕು. ಅದೇ ಥರ ಸೇಮ್ ರಾಗಿನೂ ಕೂಡ ಇದೇ ಥರ ನೀರು ಹಾಕಿ ರಸನ ಹಿಂಡ್ಕೊಂಡು ತೆಕ್ಕೋಬೇಕು. ಪುನೀತ್ ಅಣ್ಣ ಲಾಸ್ಟ್ವರೆಗೂ ಅವನಿಗೆ ಫುಲ್ ಹಲವು ಕ್ರೆಡಿಟ್ ಗೋಸ್ಟು ಪುನೀತ್ ಅಣ್ಣ. ಅವನೇ ತುಂಬ ಎಲ್ಲ ಹೆಲ್ಪ್ ಮಾಡಿದ್ದು ನೋಡಿ. ಈ ಥರ ರಸನೆಲ್ಲ ತೆಕ್ಕೊಡ್ತಿದ್ದಾನೆ. ಅವನು ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾನೆ. ಈ ವಿಷಯದಲ್ಲಿ ಅಂತಲ್ಲ, ತುಂಬ ಸಪೋರ್ಟಿವ್ ಆಗಿರ್ತಾನೆ. ಯಾವಾಗಲೂ ಏನಾದರೂ ಹೆಲ್ಪ್ ಕೂಡ ಮಾಡಿಕೊಡ್ತಾನೆ ನೋಡಿ. ಎಲ್ಲ ರಸನೆಲ್ಲ ತೆಗೆದು ಇದು ತೆಂಗಿನಕಾಯಿ ರಸ. ಈ ಥರ ತೆಂಗಿನಕಾಯಿ ರಸನ ತೆಗೆದಿಟ್ಕೊಬೇಕು. ನೆಕ್ಸ್ಟು ನಾವು 6 ಲೋಟ ರಾಗಿಗೆ 1 kg ಕಪ್ಪು ಬೆಲ್ಲನ ಯೂಸ್ ಹಾಕಿದ್ವಿ. ಆ ಬೆಲ್ಲನ ನೀಟಾಗಿ ಈ ಥರ ಅಚ್ಚು ಬೆಲ್ಲನ ತುರ್ಕೊಂತಿದ್ದೀನಿ ನಾನು. ನೋಡಿ ಫೈನಲಿ ಕಪ್ಪು ಬೆಲ್ಲನ 1 kg ಬೆಲ್ಲ ಇದೆ. ಈ ಬೆಲ್ಲನ ಈ ಥರ ತುರಿದಿಟ್ಕೊಂಡಿದ್ದೀವಿ. ಆ ತುರಿದಿರೋ ಬೆಲ್ಲನ ಒಂದು ಪಾತ್ರೆಗೆ ಹಾಕಿಬಿಟ್ಟು ಈಗ ತೆಂಗಿನ ಮತ್ತು ರಾಗಿ ಹಾಲು ತೆಗೆದಿದ್ದೀವಲ್ಲ, ಆ ಹಾಲನ್ನ ಅದಕ್ಕೆ ಹಾಕ್ತಾಯಿದ್ದೀವಿ ನೋಡಿ. ಹಾಕಿ ನೀಟಾಗಿ ಅದನ್ನು ಕೈ ಆಡಿ ಅಂದರೆ ಅದು ನೀಟಾಗಿ ಮೆಲ್ಟ್ ಆಗುತ್ತೆ. ರಸ ಕರಗುತ್ತೆ, ಬೆಲ್ಲ ಕರಗುತ್ತೆ ರಸದಲ್ಲಿ. ಆವಾಗ ಅದನ್ನು ಸೋಸ್ಕೊಂಡ್ರೆ ಕಪ್ಪು ಬೆಲ್ಲದಲ್ಲಿ ಜಾಸ್ತಿ ಸ್ವಲ್ಪ ಕಸ ಇರುತ್ತಲ್ವ, ಅದೆಲ್ಲ ಹೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಅದೇ ಕಪ್ಪು ಬೆಲ್ಲ ಹಾಕಿದ್ರೆ ಹಲ್ವಕ್ಕೆ ಇನ್ನೊಂದು ಸ್ವಲ್ಪ ರುಚಿ ಜಾಸ್ತಿನೇ ಆಗುತ್ತೆ. ರುಚಿನೇ ಬೇರೆ ಕಪ್ಪು ಬೆಲ್ಲನೂ ಅಷ್ಟೇ ಚೆನ್ನಾಗಿತ್ತು. ಇಲ್ಲಿ ನಮ್ಮ ಅಪ್ಪ ತಗೊಂಬಂದಿದ್ರು. ಆ ಕಪ್ಪು ಬೆಲ್ಲದ ರುಚಿನೇ ಬೇರೆ ಟೇಸ್ಟು ನೋಡಿ. ಈ ಥರ ಈಗ ರಸ ರೆಡಿ ಇದೆ. ಇದು ರಾಗಿ ರಸ, ಇದು ತೆಂಗಿನ ಹಾಲು, ನೆಕ್ಸ್ಟ್ ಬೆಲ್ಲದ್ದು ರಸ ಎಲ್ಲ ರೆಡಿ ಇದೆ. ರಾಗಿ ಹಾಲೆಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಬಿಟ್ಟು ಅದನ್ನು ಆಮೇಲೆ ಅದ್ರ ಜೊತೆಗೆ 10 ಏಲಕ್ಕಿನ ಹಾಕಿದ್ವಿ. 10 ಏಲಕ್ಕಿನ ಸುಲಿದ್ಬಿಟ್ಟು ನೀಟಾಗಿ ಅದನ್ನು ಕುಟ್ಟಿ ಪುಡಿ ಮಾಡಿ ಅದನ್ನು ರಸ ಜೊತೆ ಹಾಕಿ ಅದನ್ನು ಸೋಸಿಟ್ಕೊಂಡಿದ್ವಿ ಫ್ಲೇವರ್ಗೋಸ್ಕರ. ಅದನ್ನು ಈ ಥರ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ರಿಂದ ಗ್ಯಾಸ್ ಮೇಲೆ ಮಾಡೋಕ್ಕಾಗಲ್ಲ ಅಂತ ದೊಡ್ಡ ಸ್ಟವ್ ಇಟ್ಕೊಂಡ್ವಿ. ಪಾತ್ರೆಗೆ ಹಾಕಿ ನೋಡಿ, ಪುನೀತ್ ಅಣ್ಣ ಎಲ್ಲ ರೆಡಿ ಮಾಡ್ತಿದ್ದಾನೆ. ಪಾತ್ರೆಗೆ ಹಾಕಿ ರಾಗಿ ರಸ, ತೆಂಗಿನ ಹಾಲು ಮತ್ತು ಈ ಥರ ಎಲ್ಲ ಪಾತ್ರೆಗೆ ಹಾಕಿ ರೆಡಿ ಮಾಡ್ತಿದ್ದಾನೆ ಸ್ಟವಲ್ಲಿ. ಆಮೇಲೆ ಬೆಲ್ಲದ ರಸ, ಬೆಲ್ಲ ಕರ್ಗಕ್ಕಿಟ್ಟಿದ್ವಲ್ಲ ಆ ಬೆಲ್ಲನೂ ಹಾಕಿ ನೀಟಾಗಿ ಕುದಿಯೋಕೆ ಇಡ್ತಾಯಿದ್ದೀವಿ. ಹಾಗೆ ಹಾಕಿದ್ದನ್ನು ಫಸ್ಟು ಹೈ ಫ್ಲೇಮಲ್ಲಿ ಸ್ವಲ್ಪ ಜಾಸ್ತಿ ಉರಿಲಿ ಅದನ್ನು ಕುದಿಸ್ಕೊಬೇಕು. ಅದು ಗಟ್ಟಿ ಬರ್ತಿದ್ದಂಗೆ ಸ್ವಲ್ಪ ನೋಡಿ ಹಾಕಿದ್ದಾನೆ. ನೆಕ್ಸ್ಟು ಈಗ ಬೆಲ್ಲದ ರಸ ಹಾಕ್ತಿದ್ದಾನೆ. 1 kg ಬೆಲ್ಲ, ಕಪ್ಪು ಬೆಲ್ಲ ಯೂಸ್ ಮಾಡಿದ್ವಿ. ಅದನ್ನು ನೀಟಾಗಿ ತಿರ್ಕೊಡ್ತಾನೆ ಇರಬೇಕು, ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಸ್ವಲ್ಪ ಸಿಡಿಯುತ್ತೆ ಅಂತ, ತಳ ಹಿಡ್ಕೊಬಿಡುತ್ತೆ ಅಂತ. ನೆಕ್ಸ್ಟ್ ಇದನ್ನು ನೀಟಾಗಿ ಕೈ ಆಡ್ತಾನೆ ಇರಬೇಕು. ಕೈ ಆಡಿದ್ದಕ್ಕೆ ಸ್ವಲ್ಪ ಅದು ಗಟ್ಟಿ ಬರ್ತಾ ಹೋದಂಗೆ, ಸ್ವಲ್ಪ ಗಟ್ಟಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ತುಪ್ಪನ ಆ್ಯಡ್ ಮಾಡ್ತಾ ಹೋಗಬೇಕು. ಸ್ವಲ್ಪ ತುಪ್ಪ ಹಾಕಿದ್ವಿ. ಅದನ್ನು ಕೈ ಆಡ್ತಾನೆ ಇರಬೇಕು. ಪುನೀತ್ ಅಣ್ಣಂಗಂತೂ ಈ ಸೆಕೆಯಲ್ಲಿ ಒಲೆ ಹತ್ರ ಕೂತ್ಕೊಂಡು ಫುಲ್ ಸುಸ್ತಾಗ್ತಿತ್ತು. ಈ ಥರ ಕೈ ಆಡ್ತಾ ಇರಬೇಕು. ಅದು ಸುಮಾರು 1-1.5 ಗಂಟೆ ಚೆನ್ನಾಗಿ
ನೆಕ್ಸ್ಟ್ ಲೋ ಫ್ಲೇಮ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಬೇಕು. ಈ ಥರ ಅದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಅಳ್ಳಬೇಕು. ಅದು ಅಳ್ಳಿದ್ರೆ ಅದು ಅಳ್ಳಿದ್ವ ಚೆನ್ನಾಗಿ ಇದಾಗ್ತಾ ಬರ್ತಿದೆ ಅನ್ನೋದಕ್ಕೆ ಈ ಥರ ನೀರು ಹಾಕಿಬಿಟ್ಟು ಪ್ಲೇಟಲ್ಲಿ ಅದಕ್ಕೆ ಹಾಕಿದ್ರೆ ಅದು ಕರಗಬಾರ್ದು, ಆ ಥರ ಮೂವ್ ಆಗಬೇಕು. ಆವಾಗ ಚೆನ್ನಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸು. ಫೈನಲಿ ತಟ್ಟೆಗೆ ಹಾಕಿದ್ದೀವಿ. ಆ ಥರ ಗಟ್ಟಿ ಆದಮೇಲೆ ಅದನ್ನು ಈ ಥರ ತುಪ್ಪ ಸವರ್ಬಿಟ್ಟು ತಟ್ಟೆಗೆ ಹಾಕಿಟ್ಟಿದ್ದೀವಿ. ತಟ್ಟೆಗೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡೋಕ್ಕೆ ತುಂಬ ಯಮ್ಮಿಯಾಗಿದೆ. ಈ ಥರ ತಟ್ಟೆಗೆ ಅದಾದಮೇಲೆ ತಪ್ಪಟೆಗೆಲ್ಲ ತುಪ್ಪ ಸವರ್ಬಿಟ್ಟು ಹಾಕಿ ನೈಟೆಲ್ಲ ಇಟ್ಟು ಬೆಳಗ್ಗೆ ಕಟ್ ಮಾಡಬೇಕು. ತುಂಬ ಚೆನ್ನಾಗಿ ನೋಡಿ ಬೆಳಗ್ಗೆ ಎದ್ದು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ಯಾವಾಗ ಕಟ್ ಮಾಡ್ತೀವೋ ಅನ್ನಿಸ್ತಿತ್ತು ನೋಡಿ. ಇವಾಗ ಅದನ್ನು ಹಲ್ವಾ ಪೀಸ್ನ ಈ ಥರ ಚಾಕುನಲ್ಲಿ ಕಟ್ ಮಾಡಿದ್ದೀವಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಎಷ್ಟು ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗಬೇಕು ಅಷ್ಟು ಚೆನ್ನಾಗಿ ಬಂದಿತ್ತು. ನೋಡಿ ಪೀಸ್ ಎಷ್ಟು ಚೆನ್ನಾಗಿ ಬಂದಿದೆ. ರಾತ್ರಿ ಹಾಕಿಟ್ಟಿದ್ವಿ, ಬೆಳಗ್ಗೆ ಕಟ್ ಮಾಡಿದ್ವಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಪೀಸ್ ಅಂತೂ. ಮಾಡಿದ್ಕಿಂತ ಈ ಥರ ಚೆನ್ನಾಗಿ ಬಂದರೆ ಅದ್ರ ಖುಷಿನೇ ಬೇರೆ. ತುಂಬ ಖುಷಿ ಆಯಿತು ಮಾಡಿದ್ದು ಎಲ್ಲ ಸೇರ್ಕೊಂಡು. ಫೈನಲಿ ರಾಗಿ ಹಲ್ವ ಹೇಗೆ ರೆಡಿಯಾಗಿದೆ ಅಂತ. ತುಂಬ ರುಚಿಕರವಾಗಿತ್ತು. ಆರೋಗ್ಯಕ್ಕೆ ಹಿತಕರ ಮತ್ತು ಬಾಯಿಗೆ ರುಚಿಕರವಾದ ರಾಗಿ ಹಾಲುಬಾಯಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರಿಗೆ ರಾಗಿ ಹಾಲುಬಾಯಿ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಹೀಗಿತ್ತು ನಾವು ಮಾಡಿದ ರಾಗಿ ಹಾಲುಬಾಯಿ. ನಿಮಗೆ ಯಾರಿಗಾರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಟೆಕ್ಸ್ಚರಾಗಿ ಬಂದಿತ್ತು ಅಂದರೆ ನೋಡೋಕ್ಕೆ ಅಷ್ಟು ಬ್ಯೂಟಿಫುಲ್ಲಾಗಿತ್ತು. ತಿನ್ನೋಕ್ಕಂತೂ ಸೋ ಯಮ್ಮಿ ಆಗಿತ್ತು. ಸೊ ಹೇಗಿತ್ತು ನಮ್ಮ ರಾಗಿ ಹಾಲುಬಾಯಿ ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.